हृद्याय शुद्धविद्याय मध्वाय च नमो नमः। लक्ष्मीपदे पदाम्बोजयुगं नत्वा गुरोरपि प्रमाणचन्द्रिकां कुर्मो बालानां भवदसिद्धये। गुरुभ्यो नमः। ನಾವು ಅತ್ರ ವಿರೋಧ ತ್ರಿವಿಧ ಅಂತ ನೋಡಿದ್ದು. ಪ್ರತಿಜ್ಞಾ ವಿರೋಧ, ಹೇತು ವಿರೋಧ, ದೃಷ್ಟಾಂತ ವಿರೋಧ. ಪ್ರತಿಜ್ಞಾ ವಿರೋಧದಲ್ಲಿ ಪ್ರಮಾಣ ವಿರೋಧ, ಸ್ವವಚನ ವಿರೋಧ ಅಂತ ಎರಡು. ಮತ್ತು ಪ್ರಮಾಣ ವಿರೋಧದಲ್ಲಿ ಪ್ರಬಲ ಪ್ರಮಾಣ ವಿರೋಧ, ಸಮಬಲ ಪ್ರಮಾಣ ವಿರೋಧ ಅಂತ ಇಷ್ಟು ಕ್ಯಾಟಗರೀಸ್ ಇದೆ. ಅದರಲ್ಲಿ ನಾವು ಪ್ರಮಾಣ ವಿರೋಧ ಮತ್ತು ಸ್ವವಚನ ವಿರೋಧ ಅಂತ ಎರಡನ್ನು ನಾವು ನೋಡಿದ್ದೀವಿ. ಇನ್ನು ಹೇತು ವಿರೋಧ ಅಂತ ಇದೆ ನೋಡಿ. ದೃಷ್ಟಾಂತ ಪ್ರತಿಜ್ಞಾ ವಿರೋಧ ಆಯ್ತು ಈಗ. ಅದರಲ್ಲಿ ಪ್ರಮಾಣ ವಿರೋಧ, ಸ್ವವಚನ ವಿರೋಧ ಅಂತೆಲ್ಲ ಆಯ್ತು. ಇನ್ನು ಹೇತು ವಿರೋಧ, ಅದು ಎರಡನೇ ಮೇನ್ ನಲ್ಲಿ ಎರಡನೇ ಮೇನ್ ಕ್ಯಾಟಗರಿಯಲ್ಲಿ ಸೆಕೆಂಡ್ ಒನ್. ಹೇತು ವಿರೋಧ. ಹೇತು ವಿರೋಧ ಅಪಿ ದ್ವಿವಿಧ, ಅದು ಕೂಡ ಎರಡು ರೀತಿಯಾಗಿದೆ. ಸ್ವರೂಪ ಸಿದ್ಧಿ ಅವ್ಯಾಪ್ತಿಶ್ಚ ಇತಿ, ಹಾಗೆ ಅಂತ. ಸ್ವರೂಪ ಸಿದ್ಧಿ ಅವ್ಯಾಪ್ತಿಶ್ಚ, ಹಾಗೆ ಅಂತ. ಸ್ವರೂಪ ಸಿದ್ಧೇಃ ಉದಾಹರಣಂತು ಶಬ್ದಃ ಅನಿತ್ಯಃ ಚಾಕ್ಷುಷತ್ವ, ಹಾಗೆ ಅಂತ. ಸ್ವರೂಪ ಸಿದ್ಧಿ ಅಂದ್ರೆ ಏನು? ಹಾಗೆ ಅಂದ್ರೆ ಸ್ವರೂಪ ಸಿದ್ಧಿ ನಾಮ ಪಕ್ಷೇ ಹೇತೋ ಅವಿದ್ಯಮಾನತ್ವಂ, ಹಾಗೆ ಅಂತ. ಪಕ್ಷದಲ್ಲಿ ಹೇತು ಇಲ್ಲದೆ ಇರೋದು, ಪಕ್ಷದಲ್ಲಿ ಹೇತು ಇಲ್ಲದೆ ಇರೋದನ್ನ ಸ್ವರೂಪ ಸಿದ್ಧಿ ಅಂತ ಕರೀತಾರೆ. ನೋಡಿ, ವ್ಯಭಿಚಾರ ಬೇರೆ. ವ್ಯಭಿಚಾರ ಅಂದ್ರೆ ಏನು? ಹೇತು ಇದ್ರೂ ಕೂಡ ಸಾಧ್ಯ ಇಲ್ಲದೆ ಇರೋದು ವ್ಯಭಿಚಾರ, ಅದು ಬೇರೆ. ಇದು ಅಸಿದ್ಧಿ. ಅಸಿದ್ಧಿ ಅಂದ್ರೆ ಏನು? ಪಕ್ಷದಲ್ಲಿ ಹೇತು ಇಲ್ಲದೆ ಇರೋದು, ಅದನ್ನು ಸ್ವರೂಪ ಸಿದ್ಧಿ ಅಂತ ಕರೀತಾರೆ. ಅವ್ರು ಕೊಟ್ಟ ಉದಾಹರಣೆ ನೋಡಿ. ಶಬ್ದ ಅನಿತ್ಯ ಚಾಕ್ಷುಷತ್ವಾತ್. ಇಲ್ಲಿ ಪಕ್ಷ ಯಾವುದು? ಶಬ್ದ. ಅಂದ್ರೆ ಈ ವಾಕ್ಯದ ಅರ್ಥ ನೋಡಿ. ಶಬ್ದ ಅನಿತ್ಯ ಚಾಕ್ಷುಷತ್ವ, ಶಬ್ದ ಅನಿತ್ಯವಾದದ್ದು. ಯಾಕೆ? ಚಾಕ್ಷುಷತ್ವಾತ್ ಅಂದ್ರೆ ಕಣ್ಣಿನ ಸಂಬಂಧ ಇರುವುದರಿಂದ, ಹಾಗೆ ಅಂತ. ಏನಾದ್ರು ಸಂಬಂಧ ಇದೆಯಾ? ಶಬ್ದಕ್ಕೂ ಕಣ್ಣಿಗೂ ಏನ್ ಸಂಬಂಧ ಇದೆ? ಅದರಿಂದ ನೋಡಿ, ಪಕ್ಷ ಯಾವುದು? ಶಬ್ದ. ಹೇತು ಯಾವುದು? ಚಾಕ್ಷುಷತ್ವ, ಕಣ್ಣಿಗೆ ಸಂಬಂಧಪಟ್ಟದ್ದಾದ್ದರಿಂದ, ಹಾಗೆ. ಆದರೆ ನೋಡಿ, ಪಕ್ಷದಲ್ಲಿ ಹೇತು ಬರುತ್ತದಾ? ಶಬ್ದಕ್ಕೂ ಪಕ್ಷ, ಶಬ್ದದಲ್ಲಿ ಚಾಕ್ಷುಷತ್ವ ಕಣ್ಣಿಗೆ ಸಂಬಂಧಪಟ್ಟದ್ದು ಅಂತ ಇರೋದೇ ಇಲ್ಲ. ಅದರಿಂದ ಸಾಧ್ಯ ಅನಿತ್ಯ ಅಂತ ಹೇಗೆ ಹೇಳಿಕ್ಕೆ ಆಗ್ತದೆ? ಹೇಳಿಕ್ಕೆ ಆಗೋದಿಲ್ಲ. ಅದರಿಂದ ಇದನ್ನೇನ್ ಕರೀತಾರೆ? ಸ್ವರೂಪವೇ, ನೀವು ಹೇಳತಕ್ಕ ಸ್ವರೂಪನೇ ಸರಿ ಇಲ್ಲ, ಹಾಗೆ ಅಂತ ಸಿದ್ಧಿ ಆಗೋದಿಲ್ಲ. ಅಸಿದ್ಧಿ ಅಂದ್ರೆ ಸಿದ್ಧಿ ಆಗೋದಿಲ್ಲ ಅಂತ ಅರ್ಥ. ಸ್ಪಷ್ಟ ಆಯ್ತಾ ಇದು? ಅತ್ರ ನೋಡಿ, ಬರೀತಾರೆ ನೋಡಿ. ಅತ್ರ ಚಾಕ್ಷುಷತ್ವಂ ಶಬ್ದೇ ನಾಸ್ತಿ. ಚಾಕ್ಷುಷತ್ವ ಎನ್ನುವುದು ಶಬ್ದದಲ್ಲಿ ಇರೋದೇ ಇಲ್ಲ. ತಸ್ಯ ಶ್ರಾವಣತ್ವ, ಅದು ಶ್ರವಣೇಂದ್ರಿಯಕ್ಕೆ ಸಂಬಂಧಪಟ್ಟದ್ದು, ಹಾಗೆ. ಅರ್ಥ ಆಯ್ತಾ ಇದು? ಅವ್ಯಾಪ್ತಿಶ್ಚ ತ್ರಿಧಾ ಅಂತ ಇದೆ. ಅದನ್ನ ಮತ್ತೆ ದ್ವೇಷ